ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ನಲ್ಲಿ ನಿಮಗೆ ಕುಕಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಶಾಪಿಂಗ್ ಈ ಥರ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ತಂದೆ ಫ್ರೆಂಡ್ ಅವರ ಮಗಳ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸೀರೆ ಈ ಪಿಂಕ್ ಕಲರ್ ಸೀರೆ. ಸೊ ಈ ಸೀರೆ ಬಂದು ನಮ್ಮಮ್ಮ ನನಗೆ ಗಣೇಶ ಹಬ್ಬಕ್ಕೆ ಅಂತ ಕೊಡಿಸಿದ್ದು. ಸೊ ಅವಾಗ ಟ್ರೆಂಡಿಂಗಲ್ಲಿತ್ತು, ಈಗ ಒಂದು 3 years ಬ್ಯಾಕ್ ಟ್ರೆಂಡಿಂಗಲ್ಲಿತ್ತು. ಸೊ ನೋಡಿ ಈ ಸೀರೆ ಹೇಗೆ ಕಾಣಿಸ್ತಿದೆ, ಟಿಶ್ಯೂ ಸೀರೆ. ಸೊ ಅವಾಗಂತೂ ಬರೀ ಎಲ್ಲರ ಹತ್ರನೂ ಬರೀ ಟಿಶ್ಯೂ ಸೀರೆನೇ ಇರ್ತಿತ್ತು. ಸೊ ಇವಾಗ ನಾನು ಸ್ವಲ್ಪ ಹಳೆದೇ ಆಗಿದೆ, ಒಂದು 4 years ಬ್ಯಾಕ್ದು. ಬಟ್ ಆದ್ರೂ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ. ಸೊ ಹಾಗಾಗಿ ಈ ಸೀರೆನ ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಪಿಂಕ್ ಕಲರ್ ಸರ, ಸೊ ಇದೆ ಪಿಂಕ್ ಕಲರ್ ಜ್ಯುವೆಲರಿ, ಆಮೇಲೆ ಸ್ಯಾರಿ ಈ ಥರ ಬಂದಿದೆ. ಸೊ ಈಗ ಮೇಕಪ್ಪಿಗೆ ನಾನು ಯೂಸ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ರೋಸ್ ವಾಟರ್. ಸೊ ಯೂಶಲಿ ಯಾರು ರೋಸ್ ವಾಟರ್ನ ಯೂಸ್ ಮಾಡಲ್ಲ, ಬಟ್ ಡೈಲಿ ವೇರಿಗೆ ತುಂಬ ಒಳ್ಳೆಯದು, ಸ್ಕಿನ್ ಗ್ಲೋ ಆಗುತ್ತೆ. ಸೊ ನಾನು ಯೂಶಲಿ ನನ್ನ ಆಫೀಸ್ ಮೇಕಪ್ಪಿಗಾಗಿರ್ಬೋದು, ಇಲ್ಲ ಯಾವುದೇ ಫಂಕ್ಷನಿಗೆ ಮೇಕಪ್ ಆಗಿರ್ಬೋದು, ನಾನು ಯೂಸ್ ಮಾಡೋದು ಗುಲಾಬರಿ ರೋಸ್ ವಾಟರ್. ಸೊ ಆಮೇಲೆ ನನ್ನ ಸನ್ಸ್ಕ್ರೀನ್. ಸೊ ಯೂಶಲಿ ಯಾರು ಸನ್ಸ್ಕ್ರೀನ್ನ ಯೂಸ್ ಮಾಡಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಸನ್ಸ್ಕ್ರೀನು. ಯಾಕೆ ಅಂದರೆ ನಾವು ಬಿಸಿಲಲ್ಲೇ ಇರಲಿ, ಮನೇಲೇ ಇರಲಿ, ಸೊ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದು ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಾ ಇರೋದು ಸನ್ ಕ್ರಾಸ್ ಅಂತ. ಸೊ ನೀವು ಯಾರಾದರೂ ಯೂಸ್ ಮಾಡ್ತೀರಾ ಅಂದರೆ ಇದು ಎಲ್ಲ ಏಜ್ಗೂ ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡೋಕ್ಕೆ ಹಿಡಿದು ನಾನು ಆಲ್ಮೋಸ್ಟ್ 2 years ಆಗ್ತಾ ಬರ್ತಿದೆ. ಸೊ ಈ ಸನ್ ಕ್ರಾಸ್ನ ನಾನು ಯೂಸ್ ಮಾಡ್ತೀನಿ. ಆಮೇಲೆ ನಾನು ಫೇಸಸ್ ಕೆನಡಾ ಯೂಸ್ ಮಾಡ್ತೀನಿ. ಸೊ ಫೇಸಸ್ ಕೆನಡಾ ಫೌಂಡೇಶನ್ ಕ್ರೀಮ್. ಸೊ ಅದಾದಮೇಲೆ ಫೇಸಸ್ ಕೆನಡಾ ಅವ್ರದ್ದು HD ಕಾಂಪ್ಯಾಕ್ಟ್. ಫೈನಲಿ ಅಟ್ ಲಾಸ್ಟ್ ಫೇಸಸ್ ಕೆನಡಾ ಅವರ ಪೌಡರ್, ಫೇಸಸ್ ಕೆನಡಾ ಅವ್ರದ್ದು ಫೇಸ್ ಪೌಡರ್. ಸೊ ಇದು ನನ್ನ ಬ್ಯಾಂಗಲ್ಸ್ ವಿತ್ ಸಿಂಪಲ್ ಮೇಕಪ್ ಆ್ಯಂಡ್ ಸಿಂಪಲ್ ಜ್ಯುವೆಲರಿ. ಸೊ ಸಿಂಪಲ್ ಹುಡುಗಿ. ಈ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಹಸ್ಬೆಂಡ್ ಡೆಲ್ಲಿಯಿಂದ ತೊಗೊಂಬಂದಿದ್ದು. ಸೊ ಮ್ಯಾಚ್ ಆಗಲ್ಲ, ಬಟ್ ಓಕೆ, ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ, ಅಕೇಶ್ನಲಿ ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫೈನಲ್ ಟಚ್ ಅಪ್. ನಾನು ಎಲ್ಲೇ ಹೊರಡಬೇಕಾದ್ರೂ ಸ್ವಲ್ಪ ಕುಂಕುಮ ಇಟ್ಕೊತೀನಿ. ಬಿಕಾಸ್ ಈ ಕುಂಕುಮ ಬಂದು ನನಗೆ ಅಮ್ನೋರ್ ಕುಂಕುಮ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ್ದು. ಸೊ ನಾನು ತುಂಬ ಅಮ್ನೋರ್ನ ಬಿಲೀವ್ ಮಾಡ್ತೀನಿ. ಸೊ ಎಲ್ಲೇ ಹೋಗ್ಬೇಕಾದ್ರೂ ಕುಂಕುಮ ಇಟ್ಕೊಂಡೇ ಹೋಗ್ತೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ವಿಡಿಯೋ. ಸೊ ಎಲ್ರಿಗೂ ಖುಷಿ ಆಯಿತು ಅಂದ್ಕೊತೀನಿ. ಸೊ ಇದನ್ನು ಫಸ್ಟ್ ಟ್ರೈ ಮಾಡ್ತಾ ಇರೋದು ಈ ಥರ ಎಲ್ಲ. ಸೊ
ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ಕರೆಕ್ಷನ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. ಮದುವೆ ಮನೆಯಿಂದ ಮುದ್ದೆ ಊಟ ಮಾಡಿಕೊಂಡು ಸೀದಾ ಅಮ್ಮನ ಮನೆ ಕಡೆಗೆ ಹೊರಟ್ವಿ. ಸೊ ಅಮ್ಮನ ಮನೇಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದೆ. ಬಟ್ ಆದರೆ ಅಮ್ಮ ನಾನು ಬಂದಿದ್ದೀನಿ ಅಂತ ಸೂಪರ್ ಎಕ್ಸೈಟ್ಮೆಂಟ್ ಆಗಿದ್ರು. ಸೊ ಹಾಗಾಗಿ ಸೂರತ್ತಿಂದ ಅವರು ಸ್ವಲ್ಪ ಸೀರೆಗಳನ್ನ ತರಿಸಿದ್ರು ಒಕೇಶನ್ಗೋಸ್ಕರ. ಸೊ ಅದು ಸೀರೆಗಳನ್ನ ನೋಡಿಕೊಂಡು ಅವ್ರಿಗೆ ರಿವ್ಯೂ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೀರೆ ತುಂಬ ಚೆನ್ನಾಗಿತ್ತು. ಅವ್ರಿಗೆ ರಿವ್ಯೂ ಎಲ್ಲ ಕೊಟ್ಟೆ, ಚೆನ್ನಾಗಿದೆ ಅಮ್ಮ ಅಂತ. ಅಮ್ಮ ಅಂತೂ ಫುಲ್ಲು ಖುಷಿ ಆಗೋಗ್ಬಿಟ್ರು. ಸೊ ಆಮೇಲೆ ಸೀರೆ ನೋಡೋದು ಈಸಿ, ಬಟ್ ಅದನ್ನು ಫೋಲ್ಡ್ ಮಾಡೋದು ಭಾರಿ ಕಷ್ಟ. ಬಟ್ ಆದರೂ ಪರವಾಗಿಲ್ಲ, ಮಾಡೋಣ ಅಂದ್ಬಿಟ್ಟು 1, 2, 3 ಈ ಥರ ಸೀರೆಗಳನ್ನ ಫೋಲ್ಡ್ ಮಾಡಿ ನೀಟಾಗಿ ಸೆಗ್ರಿಗೇಷನ್ ಮಾಡಿ ಕೊಟ್ಟೆ. ಅಮ್ಮ ಅಂತೂ ತುಂಬ ಅಂದರೆ ತುಂಬ ಖುಷಿಯಾದರು. ಓಕೆ, ಮಗಳು ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಟ್ಲು ಅಂತ. ಯೂಶಲಿ ನಾನು ಅಮ್ಮನ ಮನೆಗೆ ಹೋದರೆ ಕೆಲಸ ಏನೂ ಮಾಡಲ್ಲ, ಸುಮ್ಮನೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹಾಗೆ ಅಲ್ವಾ ಎಲ್ಲರಿಗೂ, ಮ್ಯಾರಿಡ್ ವುಮೆನ್ಸ್ಗೆಲ್ಲ ಅಮ್ಮನ ಮನೆ ಅಂದರೆ ಒಂಥರ ಖುಷಿ ಆಗುತ್ತೆ. ಸೊ ಹಾಗೆ ಅಲ್ಲೆಲ್ಲ ಅಮ್ಮನ ಜೊತೆ ಎಲ್ಲ ಮಾತಾಡಿಕೊಂಡು, ಅಪ್ಪನ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ.